ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪಾಯಲಗುರ್ಗಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರೆಡ್ಡಿಗೊಲ್ಲವಾರಹಳ್ಳಿ ಬಳಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 30 ಗೋಮಾಳ ಜಮೀನು ಸುಮಾರು 13 ಎಕರೆ ಪೈಕಿ ಸರ್ಕಾರಿ ಪ್ರೌಢಶಾಲೆಗೆ, 4 ಎಕರೆ ಆರೋಗ್ಯ ಇಲಾಖೆಗೆ, 3 ಎಕರೆ ಜಮೀನು 2013ರಲ್ಲಿ ಜಿಲ್ಲಾಧಿಕಾರಿ ವರ್ಗಾವಣೆ ಮಾಡಿದ್ದಾರೆ. ಉಳಿದಂತೆ ಬೈಯಪ್ಪನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಶ್ವತ್ಥಪ್ಪ ಅವರ ಹೆಂಡತಿ ಭಾರತಿ ಎನ್ನುವವರಿಗೆ 1 ಎಕರೆ 10 ಗುಂಟೆ ಜಮೀನು ಸಾಗುವಳಿಗಾಗಿ ಮಂಜೂರು ಮಾಡಿದ್ದಾರೆ. ಅದೇ ನಂಬರಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಓಡಾಡಿಕೊಳ್ಳಲು ಸುಮಾರು 15 ಅಡಿಯಷ್ಟು ಜಾಗವನ್ನು ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ದಾರೆ. ಇದ್ದ 3 ಎಕರೆಯಲ್ಲಿ ಜಿಲ್ಲಾ ಔಷಧಿ ದಾಸ್ತಾನು ಉಗ್ರಾಣ ನಿರ್ಮಾಣ ಮಾಡಲಾಗಿದ್ದು, ಉಳಿದ ಜಮೀನು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿ ಅದನ್ನು ವ್ಯಾಕ್ಸಿನೇಷನ್ ದಾಸ್ತಾನು ಕೊಠಡಿ ಮಾಡಿಕೊಂಡಿದ್ದಾರೆ. ಆದರೆ ಆ ಕಟ್ಟಡದ ಹಿಂಭಾಗದಲ್ಲಿರುವ ಅಶ್ವತ್ಥಪ್ಪ ಮಗ ಚೇತನ್ ಎಂಬ ಕಾಂಗ್ರೆಸ್ ಮುಖಂಡ ಔಷಧಿ ಉಗ್ರಾಣ ಕಟ್ಟಡದ ಕಾಂಪೌಂಡ್ ವರೆಗೂ ಜೆಸಿಬಿಯಿಂದ ಅಗೆದು ತೆಗೆದುಕೊಂಡು ಬರ್ತಿದ್ದಾನೆ. ಮುಂದೊಂದು ದಿನ ಜಡಿಮಳೆ ಹಿಡಿದುಕೊಂಡು ಮಣ್ಣು ಕುಸಿದ್ರೆ ಇದೇ ಉಗ್ರಾಣದ ಕಾಂಪೌಂಡ್ ಕುಸಿದು ಬೀಳೋದು ಗ್ಯಾರಂಟಿ. ಕಟ್ಟಡಕ್ಕೆ ಹಾನಿಯಾಗಬಾರದು ಎಂದು ಆರೋಗ್ಯ ಇಲಾಖೆ 10 ಅಡಿ ಜಮೀನಿನಿಂದ ಒಳಗಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡ ಚೇತನ್ ಕಾಂಪೌಂಡ್ ವರ್ಗೂ ಜೆಸಿಬಿಯಲ್ಲಿ ತೋಡಿಸಿಕೊಂಡು ಬರ್ತಿದ್ದನ್ನ ಆರೋಗ್ಯ ಇಲಾಖೆ ಗುಮಾಸ್ತ ಕಿರಣ್ ಎನ್ನುವವರು ಚೇತನ್ ಜೊತೆ ವಾಗ್ವಾದ ಮಾಡಿ ಎಚ್ಚರಿಸಿದ್ರೆ ಅವರನ್ನೇ ದಬಾಯಿಸಿ ಅಳತೆ ಮಾಡಿಸಿ ನಮ್ಮದು ಅಲ್ಲಿಗೆ ಇದೆ, ಇಲ್ಲಿಗೆ ಬರುತ್ತೆ ಎಂದು ಅವರನ್ನೇ ಗಾಬರಿಗೊಳಿಸುವಂತೆ ಮಾಯ ಮಾಡಿದ್ದಾರೆ. ಸರ್ವೇಯರ್ ಬಂದು ಇಲ್ಲವರೆಗೂ ಮಾರ್ಕ್ ಮಾಡಿಕೊಟ್ಟಿದ್ದಾರೆ, ಅದು ಅವ್ರಿಗೂ ಗೊತ್ತಿದೆ. ಇಲ್ಲಿ ನಾವು ಇದು ಹೊಡೆದಿದ್ವಿ, ಏನು ಕಂಬಿ ಬರುತ್ತಲ್ವ, ಕಂಬಿ ಹೊಡೆದೆಲ್ಲ ಮಾರ್ಕ್ ಮಾಡಿಕೊಟ್ಟಿದ್ವಿ ನಾವು. ಅವ್ರು ಬರಲ್ಲ ಅಂತ ಹೇಳಿದ್ರು, ರಾತ್ರಿ ಹೊಡಿತಾರೆ ಇವರು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೇಕಾದ್ರೆ ಒಂದ್ಸರಿ ಇದೇ ತರ ತೊಂದರೆ ಕೊಟ್ಟಿದ್ರು. ಆಗ ಬಂದು ಎಲ್ಲ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಸಾಹೇಬ್ರ ಕಡೆಯಿಂದ ಇದು ಮಾಡಿ ನಮ್ಮ ಯಾರೋ ಶಾಸಕರ ಕಡೆಯಿಂದನೂ ಅವ್ರಿಗೆಲ್ಲ ಹೇಳ್ತಿದ್ದೆಲ್ಲ ಮಾಡಿ ಶಾಸಕರ ಗಮನಕ್ಕೂ ತಂದಿದ್ವಿ. ಆದರೆ ಈಗ ಮತ್ತೆ ಇದು ಕಾಂಪೌಂಡ್ ನಮ್ಗೆ ಅನುಕೂಲಕ್ಕೆ ಅಲ್ಲಿಗೆ ಮಾಡಿದ್ದೀವಿ. ಸ್ವಲ್ಪ ಇದಿರೋದನ್ನ ಬಿದ್ದಿದ್ದಾತು ಅಂತಂದು ಸ್ವಲ್ಪ ಮುಂದಕ್ಕೆ ಹಾಕೊಂಡಿದ್ವಿ. ಆದ್ರೆ ಈಗ ನೋಡ್ರೆ ನಿನ್ನೆ ಎಲ್ಲ ಜೆಸಿಬಿಯಲ್ಲಿ ಕೆಲಸ ಮಾಡಿ ಇಷ್ಟು ಒತ್ತುವರಿ ಮಾಡಿದ್ವಿ. ಇಷ್ಟೆಲ್ಲ ಅಕ್ರಮ ಒತ್ತುವರಿ ನಡೆದಿದ್ರು ಒತ್ತುವರಿ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಗಳ ವಿರುದ್ಧ ಒಂದು ಸೂಚನೆ ಕೊಟ್ಟು ವಾಪಸ್ ಬಂದ ಆರೋಗ್ಯ ಅಧಿಕಾರಿಗಳು ಆತನ ವಿರುದ್ಧ ತಹಶೀಲ್ದಾರ್ಗಾಗ್ಲಿ ಸರ್ವೆ ಅಧಿಕಾರಿಗಳಿಗಾಗ್ಲಿ ದೂರು ಕೊಟ್ಟು ಅದನ್ನ ಇಲಾಖೆಗೆ ಭದ್ರಪಡಿಸಿಕೊಳ್ಳುವಂತ ಮನಸ್ಸು ಮಾಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.